ಆಸೆ ಇತ್ತು. ಚಿಗುರಿದ ಕನಸು ಆದಮೇಲೆ ಸುಮಾರು ಇನ್ನೊಂದು 2-3 ಈ ಥರ ನಾವಲ್ನ ಓರಿಯೆಂಟ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ ಅಂತೇಳಿ. ಇದು ಅವರ ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಆ ಥರದ ಸಕ್ಸಸ್ ಸಿಗಲಿಲ್ಲ ಅದಕ್ಕೆ. ಅದನ್ನು ನೀವು ಬರೀ ಸಿನಿಮಾನ ಆ ಫ್ರೇಮಲ್ಲಿ ವರ್ಕ್ ಮಾತ್ರ ನೋಡಿ, ಆ ಫ್ರೇಮಲ್ಲಿ ವರ್ಕ್ ಮಾತ್ರ ನೋಡಿ ನೀವು ಕಥೆಯಲ್ಲಿ ಹಂಗಿತ್ತು ಅದಕ್ಕೋಸ್ಕರ ಇದ್ರಲ್ಲೂ ಹಿಂಗಿದ್ದೆ ಅದ್ರ ಏನು ನಡೆದಿದೆ ಸ್ಕ್ರೀನಲ್ಲಿ ಏನು ಮಾಡಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸರ್. ಸೊ ದಟ್ ನನ್ನ ಇಮೇಜ್ಗಳೇನಿದೆ ಅದು ನನ್ನ ಮತ್ತು ನನ್ನ ಕ್ಯಾಮ್ರಾಮನ್ ಜೊತೆಯಲ್ಲಿ ನಾನು ಕಟ್ಟುವಂಥ ಒಂದು ರೂಪಕ್ಕಾಗಬೇಕು. ದಟ್ ಈಸ್ ಹೌ ಇಟ್ ಈಸ್. ಇದು ನಾಗಾಭರಣನ್ ಸಿನಿಮಾ ಕರೆಕ್ಟ್. ಅವ್ರು ನನ್ನ ಹತ್ರ ಬಂದು ನೀವು ಕತೆ ಓದಿದ್ದೀರಿ, ನಾಟಕ ಓದಿದ್ದೀರಾ ಅಂತ ಕೇಳಿದ್ರು. ಸಿಂಗಾರವನ್ನು ನಾಟಕ ನೋಡಿದ್ದು ನಾನು, ಆಶೀಕ್ ಬಾದರ್ದಿನಿ ಮಾಡಿದ್ದು. ಅದರಲ್ಲಿ ಆ ಪಾತ್ರ ರೋಗಿಷ್ಠ ಗೊತ್ತಾ? ಇಡೀ ಶಾನುಭೋಗನ ಇದು ಮಾತುಗಳಿದೆಯಲ್ಲ, ಸೀನ್ನ ಕೊನೆಯ ಭಾಗದಲ್ಲಿ ಬರುತ್ತದು. DC ಬರ್ತಾನೆ, ಇವನೇ ಹೋಗಿ DC ಕಂಪ್ಲೇಂಟ್ ಮಾಡಿರ್ತಾನೆ, ಕರೆಂಟ್ ಆಯಿಸಿ ಎಲ್ಲ ದನ ಕರುಗಳು ಇದಾಯಿತು, ಒಬ್ಬ ಸತ್ತೇ ಹೋದ ಅಂತ ಹೋಗಿ ಹೇಳ್ಬಿಟ್ಟಿರ್ತಾನೆ. ಸೊ ಅವನು DC ವಿತ್ ಟೀಮ್ ಬರ್ತಾನೆ ನೋಡೋದಕ್ಕೆ. ಶಂಕರನ್ ಹೋಗಿ ಅಲ್ಲಿ ಭೇಟಿ ಮಾಡ್ತಾನೆ. ನಿಮ್ಮ ಪರ್ಮಿಷನ್ ತೊಗೊಂಡಿದ್ದೀರಾ ಅಂದರೆ ಅಲ್ಲಿ ಪರ್ಮಿಷನ್ ತೋರಿಸ್ತಾರೆ ಅವರು, ಪರ್ಮಿಷನ್ ತೊಗೊಂಡಿದ್ದು ಎಲ್ಲ ಹೇಳ್ತಾರೆ. ಆಮೇಲೆ ಬೇಕಾದ್ರೆ ನೀವು ಮುಟ್ಟು ನೋಡಿ ಸರ್ ಅಂತಾರೆ. DC ತಕ್ಷಣ ಶಾನುಭೋಗರಿಗೆ ನೀವು ಮುಟ್ಟು ನೋಡಿದ್ದಾರೆ, ನಾನು ಮುಟ್ಟೋದಿಲ್ಲ ಅಂತಾನೆ. ನೀವು ಮುಟ್ರಿ ಅಂತ ತಹಸೀಲ್ದಾರ್ಗಳು ಬೇಡ ಸರ್ ನಾನು ಇನ್ನೂ ಯಾರೂ ಮುಟ್ಟೋಕೆ ಇಷ್ಟಪಡಲ್ಲ. ಆಮೇಲೆ ಅವನೇ ಹೋಗಿಬಿಟ್ಟು ವಾಪಸ್ ಬಂದು ಇನ್ನೇನು ಹೊರಡ್ತಾನೆ. ಅವನು ಹೊರಟು DC ವಾಪಸ್ ಹೊರಡ್ತಿರ್ಬೇಕಾದ್ರೆ ಏನ್ರಿ ಇಂಥದ್ದು ತಪ್ಪು ಇದೆಲ್ಲ ಕೊಟ್ಟಿದ್ದೀರಾ ಅಂತೇಳಿ ಬೈತಾ ಇದ್ದಾಗ, ನೀವು ಯಾಕೆ ಎಲ್ರೆದ್ರಿಗೂ ರೇಗ್ತಾ ಇದ್ದೀರಿ ಅಂತ ಗೊತ್ತಿದೆ ನನಗೆ. ನೀವು ಎಲ್ರದ್ದು ಯಾಕೆ ರೇಗಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊಸದಾಗಿ ಬಂದಿದ್ದೀರಲ್ಲ, ನಿಮ್ಮ ವಚನ ಎಲ್ರಿಗೂ ಗೊತ್ತಾಗಲಿ ಅಂತ ನಾಳೆ ಬೆಳಗ್ಗೆನೇ ತಲುಪಿಸ್ತೀನಿ ಲಕೋಟೆ. ನಿಮ್ಮ ಅಪೇಕ್ಷೆ ಏನು ಅಂತ ಗೊತ್ತಾದರೆ ಓಪನ್ ಅಲ್ಲೇ ಡಿಸ್ಮಿಸ್ಡ್ ಅಂತ. ಶಟಪ್, ನನಗೆ ಲಂಚ ಕೊಡಕ್ಕೆ ಬರ್ತಿದ್ಯಾ, ಯು ಆರ್ ಡಿಸ್ಮಿಸ್ಡ್, ಗೆಟ್ ಲಾಸ್ಟ್. ಈಗ ಮಾಡಬೇಡಿ ಸಾಹೇಬ್ರೆ, ಇನ್ನೊಮ್ಮೆ ಮಾಡೋದಿಲ್ಲ ಸಾಹೇಬ್ರೆ ಅಂತ ರೀ. ಆ DFOಗೆ ಹೇಳಿ ಬೆಟ್ಟ ಎಲ್ಲ ಮಾಜರ್ ಮಾಡಿಸಿ. ಆ್ಯಂಡ್ ಐ want the report by this weekend. Yes sir. ಯಾಕೆ ಇವನು ಇಡೀ ಬೆಟ್ಟನ ಅವರು ಕಬ್ಜಾ ಮಾಡ್ಕೊತಾ ಇರ್ತಾನೆ ಇವನು. ಓಕೆ, ಐ ವಾಂಟ್ ದ ರಿಪೋರ್ಟ್ ಬೈ ದಿಸ್ ವೀಕೆಂಡ್ ಅಂತಾನೆ. ಅವನು ಅಷ್ಟೊತ್ತಿಗೆ ತಹಶೀಲ್ದಾರ್ ಕಾರು ಹೋದ ನಂತರ ಶಂಕರ ಕೆಳಗೆ ಬಿದ್ದಿದ್ದ ಶಾನುಭೋಗರನ್ನು ನೋಡಿ ಅಲ್ಲಿಂದ ಹೊರಡಲು ಅನುವಾಗುತ್ತಾನೆ. ದಿಲ್ಲಿ ಮಗನೇ, ಸಂತೋಷ ಆಯ್ತಾ? ಅಲ್ಲಿ ಶುರು ಮಾಡ್ತೀನಿ. ನಾನು ಬಿದ್ದು ಒದ್ದಾಡಿದ್ ನೋಡಿ ತೃಪ್ತಿ ಆಯ್ತಾ? ನಿನ್ನನ್ನು ಬೇಡ್ ಸಹಿತ ಕಿತ್ತು ಹಾಕ್ತೇನೆ, ನಾಶ ಮಾಡ್ತೇನೆ. ನಿನ್ನ ದಿಲ್ಲಿ ದರ್ಬಾರು, ನಿನ್ನ ಇಡೀ ಸಾಮ್ರಾಜ್ಯ ಹುಡುಗಿಸ್ತೀನಿ. ಒಂದು ಕಿರಿಸ್ತಾನೆ, ಕೊಡ್ತಾನೆ ಕೆಳಗಡೆ ಅಂತ. ಲಿಟ್ರಲಿ ಅವನ ಇಡೀ ಬರ್ಸ್ಟ್ ಔಟ್. ಅದು ಅಂತ ಆ ಮಳೆನಲ್ಲಿ ಬರ್ಸ್ಟ್ ಔಟ್ ಆಗ್ತಾನೆ. ರಿಮಾರ್ಕಬಲ್. ಆ ಥರದ ಸೀನ್ಗಳು ಸಿಗೋದೇ ಇಲ್ಲ, ತುಂಬ ಸಿಗಲ್ಲ ಸರ್. ಅದಕ್ಕೆ ಹೇಳಿ ಯಾಕೆ ಮರೆಯೋಕ್ಕಾಗಲ್ಲ ಪಾತ್ರಗಳನ್ನ ಅಂತಂದರೆ, ಈ ಥರ ಸೀನ್ಗಳು ಈ ಥರ ಸೀನ್ಗಳು ಮತ್ತೆ ರೀಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೋದಿಲ್ಲ ಸೀನ್ಗಳು. ತೃಪ್ತಿನೇ ಸಿಗಲ್ಲ ಅದೆಲ್ಲ ಅದೇನು ಅಷ್ಟೇ. ಕೆಲವು ಸಾರಿ ಕಲಾವಿದರು ಒಂದು ಅದೃಷ್ಟ ಮಾಡಿರಬೇಕು ಕೆಲವು ಪಾತ್ರಗಳು ಸಿಗೋದಕ್ಕೆ. ಅದು ಅವ್ರ ಹಣೆ ಬರ ಅನಿಸ್ಬಿಡುತ್ತೆ. ಎಲ್ಲರಿಗೂ ಸಿಗಲ್ಲ, ಮತ್ತೆ ಕೂಡ ಸಿಗಲ್ಲ. ನಮ್ಮ ಮತ್ತೆ ಎಷ್ಟೇ ಆಸೆ ಪಟ್ಟರು ಆ ಥರ ಪಾತ್ರಗಳು ಸಿಗಲ್ಲ. ನಂಗೆ ಭಾಳ ಆಸೆ ಇತ್ತು. ಚಿಗುರಿದ ಕನಸು ಆದಮೇಲೆ ಸುಮಾರು ಇನ್ನೊಂದು 2-3 ಈ ಥರ ನಾವಲ್ನ ಓರಿಯೆಂಟ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ ಅಂತೇಳಿ. ಇದು ಅವರ ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಆ ಥರದ ಸಕ್ಸಸ್ ಸಿಗಲಿಲ್ಲ ಅದಕ್ಕೆ. ಸಿಕ್ಬಿಟ್ಟಿದ್ರೆ ಬೇರೆ ಥರನೇ ಆಗ್ಬಿಡುತ್ತೆ. ಸಿಕ್ಕಿದ್ರೆ ಅಮ್ಮ ಅವರಿಗೆ ಇನ್ನೊಂದು 2-3 ನಾವಲ್ ಹೇಳಿದ್ದೆ, ಇದಾದ್ಮೇಲೆ ಅದು ಮಾಡೋಣ ಅಂತೇಳಿ, ಎಲ್ಲ ನಿಂತು ಹೋಗ್ಬಿಡ್ತು. ಇಲ್ಲ, ಅವ್ರು ಸ್ವಲ್ಪ ಅದನ್ನು ಹೇಳ್ದಂಗೆ ಮೇ ಬಿ ಸ್ವಲ್ಪ ಪುಷ್ ಮಾಡಬೇಕಾಗಿತ್ತು ಮೇ ಬಿ ಅವಾಗ. ಯಾಕೆಂದರೆ ಇಟ್ಸ್ ಒನ್ ಆಫ್ ದೋಸ್ ವೆರಿ ರೇರ್ ಫಿಲಮ್ಸ್ ಆಗಿನ ಇದಕ್ಕೆ. ಇವತ್ತು ಭಾಳ ರೇರ್ ಫಿಲಮ್ ಈ ಥರದ್ದು. ಜೊತೆಗೆ ಇನ್ನೊಂದು ಭಾಳ ಖುಷಿಯಾಗಿದ್ದು ನನಗೆ ಅಂದರೆ, ಶೂಟಿಂಗ್ ಮಾಡ್ತಾ ಆ ಯೂನಿಟ್ನಲ್ಲಿ ಎಲ್ಲರಿಗೂ ಶಿವರಾಮ್ ಕಾರಂತರ ಯಾರು ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದ್ದು ಸರ್. ಶಿವರಾಮ್ ಕಾರಂತರ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ನಮ್ಮ ಸಿನಿಮಾದಲ್ಲಿ 8 ಜನ ಗೊತ್ತಿದೆ ಶಿವರಾಮ್ ಕಾರಂತರ ಯಾರು ಅಂತ. ಅವಾಗ ತುಂಬ ಕಡಿಮೆ. ನಮ್ಮ ಯೂನಿಟ್ ಹುಡುಗರಲ್ಲ ಅಂದರೆ ಅಲ್ಲಿ ಹೋದ ತಕ್ಷಣ ಶಿವರಾಮ್ ಕಾರಂತರ ಕತೆ ಚಿಗುರಿದ ಕನಸು
ಅಂದರೆ ಅಷ್ಟ್ರ ಆ ಲೆವೆಲ್ಗೆ ಒಂದು ರೀತಿಯಲ್ಲಿ ಸಾಹಿತ್ಯದ ಪರಿಚಯ Educate ಆಗ್ಬಿಟ್ಟಿದ್ರು. ಅಲ್ಲಿ ಎಜುಕೇಟ್ ಆಗ್ಬಿಟ್ಟಿದ್ರು. ಇಟ್ಸ್ ರಿಯಲಿ ಎಜುಕೇಶನ್ ಸರ್ ಅದು. ಅಂಡ್ ಆ ನೇಚರ್ ಎಷ್ಟು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತು ಅಂದರೆ ಅಯ್ಯೋ ಬಂಗಾಳಿ ನೇಚರ್ ರಿಮಾರ್ಕಬಲ್. ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದಿ ಇದು ಒಂಥರ. ನಮಗೆ ಒಂದು ಒಳ್ಳೆ ಕತೆ, ಒಳ್ಳೆ ನಟರ ತಂಡ, ಟೆಕ್ನಿಷಿಯನ್ ತಂಡ, ಅದರ ಜೊತೆಗೆ ಒಳ್ಳೆ ಪರಿಸರ ಸರ್ ಅವೆಲ್ಲವನ್ನ ಸೇರಿ ಒಂದು ಸಿನಿಮಾ ಆದಾಗ ಇಟ್ ಈಸ್ ಎ ಹೋಲ್ಸಮ್ ಎಂಟರ್ಟೈನ್ಮೆಂಟ್. ಅಂಡ್ ಆ ಪರಿಸರದ ಎಕ್ಸ್ಟೆನ್ಷನ್ನೇ ಪಾತ್ರಗಳಾಗುತ್ತೆ. ಹಾಗೆ ಆಗಿದೆ. ಯಾಕೆಂದ್ರೆ ಆ ಪರಿಸರ ಹಂಗಿದ್ರೂ ಅದಕ್ಕೆ ಸಾಧ್ಯ ಅದು. ಅದೊಂಥರ ಮೇ ಬಿ ನಮಗೆ ಪಾತ್ರಗಳಾಗಲಿ, ಸಿನಿಮಾ ಆಗಲಿ ಅಥವಾ ಪ್ರಯಾಣ ಆಗಲಿ ಮರ್ಯಾದೆ ಇರೋದಕ್ಕೆ ಕಾರಣ ಅಂದರೆ ನೇಚರ್ ಕೂಡ. ನಾವು ಎಷ್ಟೋ ಸಿನಿಮಾಗಳನ್ನು ಮಾಡಿದ್ರು ಕೂಡ ಆ ಥರ ಒಂದು ಅಟ್ಮಾಸ್ಫಿಯರ್ನಲ್ಲಿ, ಆ ಥರ ಒಂದು ಇದರಲ್ಲಿ ಶೂಟಿಂಗ್ ಮಾಡಿ ತೀರಾ ಕಡಿಮೆ. ಅದಕ್ಕೆ ಅದನ್ನು ಈಗ ನೋಡಿದ್ರು ಕೂಡ ಅರೆ ಎಷ್ಟು ಚೆನ್ನಾಗಿದೆ ಈ ಶಾಟ್ಗಳು, ಎಷ್ಟು ಚೆನ್ನಾಗಿದೆ ಈ ಫಾರೆಸ್ಟು, ಎಷ್ಟು ಚೆನ್ನಾಗಿದೆ ಈ ಪಾತ್ರ ಅದರಲ್ಲಿ ಹೋಗ್ತಾ ಇದ್ರೆ. ಅವರಿಬ್ಬರು ರಾಜು ಆನಂದ್ ಸ್ವಾಮಿನೂ ಅವನು ಇಬ್ಬರು ಸೈಕಲ್ ಹೊಡ್ಕೊಂಡು ಬರ್ತಾರಲ್ಲ, ಅದು ಎಷ್ಟು ಚೆನ್ನಾಗಿದೆ ಅದು. ಏನು ಬ್ಯೂಟಿಫುಲ್ ಸರ್ ಅದು. ಸೈಕಲ್ ಹೊಡ್ಕೊಂಡು ಬರೋದು, ಒಳಗಡೆ ಬರ್ತಿದ್ರು, ಆ ಸೈಕಲ್ ಹೊತ್ಕೊಂಡು ಹೆಗಲ ಮೇಲೆ ನೀರು ದಾಟೋದು, ಎಷ್ಟು ಲವ್ಲಿ ಅದೆಲ್ಲ. ಅದು ಒಂದು ವಿಜುವಲ್ ಆಗಿ ಕೂಡ ಜನಗಳ ಒಂದು ಎಕ್ಸ್ಪೀರಿಯನ್ಸು, ಮಾಡೋರು ಒಂದು ಎಕ್ಸ್ಪೀರಿಯನ್ಸ್. ಅದು ಸೌಂಡ್ ಕಟ್ಟವನು ಮಠ ಮಾಡಿದ್ರು ಸೌಂಡು ಮೈಕ್ ಇದಕ್ಕೆಲ್ಲ ಕಟ್ಕೊಂಡು ಮೈಕ್ ಕಟ್ಕೊಂಡು ಅದು 2 ದಿನ ಮಾಡಿದ್ರು ಆ ಪಾತ್ರ ಮರಲಿಕ್ಕೆ ಸಾಧ್ಯ ಇಲ್ಲ ಸರ್. ಚಿಕ್ಕ ಪಾತ್ರ ಆದ್ರೂ ಅದು ಎಷ್ಟು ದಿನ ಆದ್ರೂ ಮರೆಯಲ್ಲ ನನಗೆ. ಪಿರ್ಕೀಸು ಸುಮ್ಮನೆ ಹೋಗೋ ಪಿರ್ಕೀಸು. ಒಟ್ಟಿನಲ್ಲಿ ಶಿವಣ್ಣನು ಕೂಡ ಪ್ರಾಬಬ್ಲಿ ಶಿವಣ್ಣ ಅವ್ರದ ಒನ್ ಆಫ್ ದ ರೇರ್ ಸಿನಿಮಾ. ಶಿವಣ್ಣ ಅವರು ರೇರ್ ಪಾತ್ರ. ಅವರು ಆ ಥರದ ಪಾತ್ರ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಬರೋದು, ಆ ಭಾಷೆಯಲ್ಲೂ ಸರಿಯಾಗಿ ಸಮರ್ಥ ಆಗಬೇಕು, ಇಲ್ಲೂ ಸಮರ್ಥ ಆಗಬೇಕು. ಭಾಳ ಚೆನ್ನಾಗಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಯಿತು. ಒಂಥರ ಆ ಥರದ ಪಾತ್ರಗಳು ಸಿಗೋದು ಕಷ್ಟ, ಯಾಕಂದರೆ ಪಾತ್ರ ಕ್ರಿಯೇಟ್ ಮಾಡೋಕ್ಕೆ ಆಗೋದು. ಅದ್ರದ್ದು ಏನಾಗಿದೆ, ನೋಡಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕರೆಕ್ಟ್. ಓದಿ ಮಾಡೋದು ಈಗ ಮಾಡ್ತಾ ಇಲ್ಲ. ಓದಿ ಮಾಡೋದು ಒಂದು ಜನರೇಷನ್ ಇತ್ತು, ಅಂದರೆ ನಮ್ಮಂಥವ್ರದ್ದು. ಬಟ್ ಯಾವತ್ತೂ ಅದೇ ಮುಖ್ಯ ಆಗುತ್ತೆ ಅನ್ನುತ್ತೆ ಸರ್. ನೋಡಿ ಮಾಡೋದು ಬೇರೆ, ಅದ್ರ ಜೊತೆಗೆ ಓದೋದು ಕೂಡ ಭಾಳ ಮುಖ್ಯ ಆಗುತ್ತೆ. ನಾನು ಭಾಳ ಸಲ ಕೆಲವು ಸಿನಿಮಾಗಳನ್ನ ಚೆನ್ನಾಗಿದೆ ಅಂದ್ರೂ ನಾನು ಈಗ ನೋಡಲ್ಲ, ಆಮೇಲೆ ನೋಡ್ತೀನಿ ಅಂತ. ಇನ್ಫ್ಲುಯೆನ್ಸ್ ಮಾಡಬಾರ್ದು, ಅದು ನನ್ನ ಇಮೇಜ್ಗಳಿಗೆ ಅದು ತೊಂದರೆ ಕೊಡಬಾರ್ದು. ಕರೆಕ್ಟ್ ಸರ್, ಹೌದು ಸರ್. ಸೊ ದಟ್ ನನ್ನ ಇಮೇಜ್ಗಳೇನಿದೆ ಅದು ನನ್ನ ಮತ್ತು ನನ್ನ ಕ್ಯಾಮ್ರಾಮನ್ ಜೊತೆಲಿ ನಾನು ಕಟ್ಟುವಂಥ ಒಂದು ರೂಪಕ್ಕಾಗಬೇಕು. ದಟ್ ಈಸ್ ಹೌ ಇಟ್ ಈಸ್. ಇದು ನಾಗಾಭರಣನ್ ಸಿನಿಮಾ. ಕರೆಕ್ಟ್. ನಿಮ್ಮ ಸ್ವಂತಿಕೆ, ನಿಮ್ಮ ಇಂಡಿವಿಜುವಾಲಿಟಿ ಅಂತ ಸಿನಿಮಾ. ಅದ್ರಲ್ಲಿ ಯಾವುದು ರಿಪಿಟೇಷನ್ಗಳಿರಲ್ಲ. ಸಾಂಗೂ ಇರಲ್ಲ, ಅಥವಾ ಸಾಂಗಲ್ಲಿ ಎಲ್ಲೋ ರಿಪಿಟೇಷನ್ ಮಾಡ್ತಿದ್ದೆ, ಸಾಂಗಲ್ಲೂ ಇರಲ್ಲ. ಹಾಗೆ ವಿಜುವಲಿ ಕೂಡ ಇರಲ್ಲ. ಅದು ಇಲ್ಲದೇ ಇದ್ದಾಗಲೇ ನಮ್ಮ ಹುಡುಕಾಟ ಜಾಸ್ತಿ ಆಗೋದು. ಏನೊಂದು ಹೊಸದಾಗಿ ಕೊಡ್ತೀವಿ, ಏನು ವಿಜುವಲಿ ಹೊಸದಾಗಿ ಕೊಡ್ತೀವಿ, ಈ ಪಾತ್ರದಲ್ಲಿ ಹೊಸದಾಗಿ ಏನು ಕೊಡ್ತೀವಿ. ಈಗ ನೀವು ಮಾಡಿದ ನನ್ನ ಸಿನಿಮಾಗಳಲ್ಲಿ ನೀವು ಮಾಡಿದ್ದೀರಿ ಕಂಟಿನ್ಯೂಸ್ ಆಗಿ ಮಾಡಿದ್ರಿ. ಪ್ರತಿ ಇದೂ ಬೇರೆ ಬೇರೆ ಶೇಡಲ್ಲೇ ಇತ್ತೆ ಹೊರತು ಒಂದೇ ಥರ ಕೊಡೋದಿಲ್ಲ. ಯಾಕೆ ಕೊಡಲ್ಲ ಅಂದರೆ ಆ ಆ್ಯಕ್ಟ್ರು ಬೆಳಿತಾನೆ, ಅವನಿಗೆ ಇನ್ನೊಂದು ಫೇಸು, ಇನ್ನೊಂದು ಇದು ಎಲ್ಲ ಸಿಗ್ತಾ ಹೋಗುತ್ತೆ. ಆ ಡೈವರ್ಸಿಫೈಡ್ ಪಾತ್ರಗಳು ಸಿಕ್ಕಾಗ ತಾನೆ ಅವ್ನಿಗೆ ವರ್ಸಿಟಾಲಿಟಿ ಗೊತ್ತಾಗೋದು ಅಲ್ವಾ. ಪಾತ್ರ ಸಿಗೋದೇ ಸಾಧ್ಯ ಇಲ್ಲ. ಚಿನ್ನಾರಿ ಮುತ್ತದ ಪಿ ಟಿ ಮೇಸ್ಟ್ರು ಎಷ್ಟು ಎನರ್ಜೆಟಿಕ್ ಆಗಿ ಆ ಹುಡುಗನ ರೆಡಿ ಮಾಡ್ತಾನೆ. ಹೌದು, ಅಷ್ಟು ಜನ ರೆಡಿ ಮಾಡ್ತಾನಲ್ಲ. ಒಬ್ಬ ಸ್ಪೋರ್ಟ್ಸ್ಮನ್ ಆಗಿ, ಟೀಚರ್ ಆಗಿ. ಹಾಗೆ ನೋಡ್ಕೋದ್ರೆ ತುಂಬ ಕಾಂಟ್ರಾಸ್ಟಿಂಗ್ ಪಾತ್ರಗಳು ನಂಗೆ ನಿಮ್ಮದೆಲ್ಲ ಸಿಕ್ಕಿರೋದು. ಹೌದಲ್ಲ. ಚಿನ್ನಾರಿ ಮುತ್ತ ಒಂದು ರೀತಿ ಆದರೆ, ಈ ಚಿಗುರದ ಕನಸು ಕಂಪ್ಲೀಟ್ಲಿ ಬೇರೆ ಪಾತ್ರ. ಅದಕ್ಕೂ ಬೇರೆ ಅದು ಸಿಂಗಾರವಾದಲ್ಲಿ ಸ್ಪೋರ್ಟ್ಸ್ಮನ್ ಅವ್ನು ಫಿಸಿಕಲ್ ಇದಕ್ಕೆ ಕಂಪ್ಲೀಟ್ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್. ಹೌದು, ಇದು ಒಂಥರ ಎರಡೂ ಅಲ್ಲದೆ ಒದ್ದಾಡ್ತಾ ಇದ್ನಲ್ಲ ಷಂಡನ ಹಾಗೆ. ಎಲ್ಲರೂ ಆಶ್ಚರ್ಯ. ಅಫ್ಕೋರ್ಸ್ ಒಬ್ಬ ನಟನಿಗೆ ಈ ರೀತಿಯ ಚಾಲೆಂಜಿಂಗ್ ಪಾತ್ರಗಳು ಸಿಕ್ಕಾಗ ಅವನ ಬೆಳವಣಿಗೆ ತುಂಬ ಅರಿವು ದೊಡ್ಡದಾಗುತ್ತೆ. ನನಗೆ ಅದನ್ನು ಇಲ್ಲಿ ಹೇಳ್ಬೇಕಾಗೋದಿಲ್ಲ, ಗೊತ್ತಿಲ್ಲ. ಇದು ಚಿಗುರದ ಕನಸು ಎಲ್ಲ ಸೀದಾ ಸಿಂಗಾರವ ಮಾಡಿದ್ಮೇಲೆ ಒಬ್ಬ ದೊಡ್ಡ ನಿರ್ದೇಶಕರು ಅವರು ಜೂರಿಲಿದ್ದರು ಅಂತ ಕಾಣುತ್ತೆ. ಅವ್ರು ನನ್ನ ಹತ್ರ ಬಂದು, ನೀವು ಕತೆ ನಾಟಕ ಓದಿದ್ದೀರಾ ಅಂತ ಕೇಳಿದ್ರು. ಸಿಂಗಾರವನ ನಾಟಕ ನೋಡಿದ್ದೀನಿ ನಾನು, ಆಶಕ್ ಬದರ್ದಿನಿ ಮಾಡಿದ್ದು ತುಂಬ ನೋಡಿದ್ದೀನಿ. ಅದರಲ್ಲಿ ಆ ಪಾತ್ರ ರೋಗಿಷ್ಟ ಗೊತ್ತಾ ಅಂದರು. ಇರ್ಬೋದು ಸರ್, ನಾವು ಮಾಡಿದ ಸಿನಿಮಾದಲ್ಲಿ ನಾನು ಮಾಡಿದ್ದು ಕನ್ವಿನ್ಸಿಂಗ್ ಆಗಿದೆಯಾ ಅಂತ ಅಷ್ಟೇ ಮುಖ್ಯ ನೋಡಬೇಕು ಹೊರತುವೆ ಅದು ರೋಗಿಷ್ಟ ಅದಾಗಿತ್ತು ಅನ್ನೋದು ಕತೆ ಓದೋರ್ಗೆ ಮತ್ತೆ ಗೊತ್ತು. ಸಿನಿಮಾ ನೋಡ್ರೆ ಹಿಂಗೆ ಗೊತ್ತಿರುತ್ತೆ ಸರ್. ಸಿನಿಮಾದಲ್ಲಿ ಕನ್ವಿನ್ಸಿಂಗ್ ಆಗಿದ್ದೀವಿ ಅಷ್ಟೇ ಮುಖ್ಯ ಆಗತ್ತಲ್ವ ಅಂತ ಹೇಳಿದೆ.
ಕರೆಕ್ಟ್ ಅದು. ಅಲ್ವಾ ಸರ್? ಅಬ್ಸಲ್ಯೂಟ್ಲಿ. ನಾವು ಕಾದಂಬರಿನ ಹಾಗೆ ಇಡೋದಿದ್ರೆ ಆವಾಗ ನೀವು ಕಾದಂಬರಿ ಡಾಕ್ಯುಮೆಂಟ್ರಿ ಅಲ್ವಲ್ಲ, ಡಾಕ್ಯುಮೆಂಟ್ರಿ ಅಲ್ವಲ್ಲ ಸರ್, ಇದು ಇಟ್ಸ್ ಅ ಫಿಕ್ಷನ್. Fiction. ಸೊ ಅದನ್ನು ನೀವು ಬರೀ ಸಿನಿಮಾನ ಆ ಫ್ರೇಮಲ್ ವರ್ಕ್ ಮಾತ್ರ ನೋಡಿ, ಆ ಫ್ರೇಮಲ್ ವರ್ಕ್ ಮಾತ್ರ ನೋಡಿ. ನೀವು ಕಥೆಯಲ್ಲಿ ಹಂಗಿತ್ತು ಅದಕ್ಕೋಸ್ಕರ ಅದ್ರಲ್ಲೂ ಇದ್ರಲ್ಲೂ ಹಿಂಗಿದ್ದೆ ಅದ್ರ ಏನು ನಡೆದಿದೆ ಸ್ಕ್ರೀನಲ್ಲಿ ಏನು ಮಾಡಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸರ್ ಅಂತ ಹೇಳಿದ್ರೆ. ಇದರಲ್ಲಿ ಭಾಳ ಮುಖ್ಯವಾಗಿ ನಾನು ಒಂದು ಮಾತು ಹೇಳಬೇಕು. ಅಣ್ಣವ್ರು ಹೇಳೋದಿದ್ದು ಯಾವಾಗಲೂ, ಪಾತ್ರನ ನಾನು ಚಿತ್ ಮಾಡಬಾರ್ದು, ನನ್ನನ್ನು ಪಾತ್ರ ಚಿತ್ ಮಾಡಬೇಕು. ಅದ್ಭುತವಾದ ಮಾತು ಅದು. ವಾವ್, ವಾಟೆ. ನಾನು ಹೋಗಿ ಪಾತ್ರ ಮಾಡಿದೆ ಅಂದ್ಬಿಟ್ಟು ನಾನೇ ಗ್ರೇಟ್, ನೀನು ಪಾತ್ರ ಅಷ್ಟೇ ಅಂತ ಹೇಳ್ಬೋದು. ಅಲ್ಲ, ಯಾಕೆ ನೀವು ನಿಮಗೆ ಇರ್ತೀರ, ಪಾತ್ರ ಆಗೋದೇ ಇಲ್ಲ. ಸೊ ನಾನು ನನ್ನನ್ನು ಪಾತ್ರ ಕೆಳಗೆ ಹಾಕಿ ಓದ್ಬೇಕು. ಆವಾಗ ಸವಾಲು, ಅದನ್ನು ಮಾಡಬೇಕಲ್ಲ, ಅದು ಮಾಡಬೇಕಲ್ಲ, ಹೀಗೆ ಮಾಡಬೇಕಲ್ಲ ಅಂತ ಅಲ್ಲಿ ಸವಾಲುಗಳು ಹುಟ್ಟೋದು. ಸೊ ಪಾತ್ರ ನಟನನ್ನು ಚಿತ್ ಮಾಡಬೇಕು. ಹೌದಲ್ಲ, ನಟ ಪಾತ್ರವನ್ನು ಚಿತ್ ಮಾಡೋದು. ಬ್ಯೂಟಿಫುಲ್ ಮಾತು ಸರ್ ಅದು. ಸೊ ಆ ಥರದಲ್ಲಿ ಶಾನುಭೋಗ. ಹೌದು, ಪಾತ್ರ ನಟನನ್ನು ಚಿತ್ತು ಮಾಡಿದಾಗಲೇ ನಟ ಪಾತ್ರ ಆಗೋದು, ಇಲ್ಲಾಂದ್ರೆ ಅವನಾಗೇ ಇರ್ತಾನೆ, ಪಾತ್ರ ಆಗೋದೇ ಇಲ್ಲ. ಸೊ ನಿಮಗೆ ಶಾನುಭೋಗರನ್ನು ಕಂಡಿದ್ದೀರಿ ಅಲ್ಲಿ, ಖಂಡಿತವಾಗಲು. ಬಂಗಾಡಿ ಶಾನುಭೋಗನ್ನ ಖಂಡಿತವಾಗಲು ಜೊತೆ ಒಂದು ಸಂವಾದ ಆಗಿದೆ. ಅದನ್ನು ಯಾವಾಗಲೂ ನಮ್ಮಲ್ಲಿ ಆ್ಯಕ್ಟಿಂಗ್ ಥಿಯರಿನಲ್ಲಿ ಕೆಲವು ಸಲ ಅವರು ಹೇಳ್ತಿರ್ತಾರೆ, ಪ್ಲೀಸ್ ಟ್ರೈ ಟು ಟಾಕ್ ಟು ದ ಕ್ಯಾರೆಕ್ಟರ್ ಅಂತ. ಕ್ಯಾರೆಕ್ಟರ್ ಜೊತೆ ಸಂವಾದ ಮಾಡಿ, ನೀವು ಏನು ನಿಮ್ಮ ಪ್ರಶ್ನೆಗಳು ಏನಿದೆ ಅದೆಲ್ಲ ಕೇಳಿ, ಅದಕ್ಕೆ ಅವನು ಉತ್ತರ ಕೊಡಲಿ, ಆವಾಗ ನಿಮಗೆ ಆ ಪಾತ್ರದ ಇನ್ನೂ ಹಿಡಿತ ಸಿಗುತ್ತೆ. ನಿಜ. ದಿಸ್ ಈಸ್ ಹೌ ವಿ ಪ್ರಿಪೇರ್ ಆ್ಯಕ್ಟರ್ ಪ್ರಿಪೇರಲ್ಲಿ ಬರುವಂಥದ್ದು. ಸೊ ಒಟ್ಟಿನಲ್ಲಿ ಚಿಗುರಿದ ಕನಸು ನಮ್ಮ ಸಿನಿಮಾ ಪಯಣದಲ್ಲಿ ಒನ್ ಆಫ್ ದಿ ಮೇನ್ ಮೈಲಿಗಲ್ಲೇ ಸರ್. ಮೈಲಿಗಲ್. ಇಟ್ಸ್ ಅ ಮೈಲ್ ಸ್ಟೋನ್. ಇಟ್ಸ್ ಅ ಮೈಲ್ ಸ್ಟೋನ್ ಇನ್ ಅವರ್ ಜರ್ನಿ. ಅಂದರೆ ಒಂದು ಜರ್ನಿ, ಜೊತೆಗೆ ಒಂದು ಸಾಹಿತ್ಯದ ಅದು ಅಲ್ವಾ, ಒಂದು ಸಾಹಿತ್ಯ ಕೃತಿಯನ್ನು ಸಿನಿಮಾವಾಗಿ ಮಾಡಿದ್ದು ಭಾಳ ಜನ ಬಯಸ್ಕೋತಾರೆ. ಭಾಳ. ಹೌದು. ಅದೃಷ್ಟಕ್ಕೆ ನನಗೆ ಯಾರು ಬೈಲಿಲ್ಲ. ಅಲ್ಲ, ನಾನು ಎಷ್ಟು 13-14 ಸಾಹಿತ್ಯ ಕೃತಿಗಳನ್ನ ಮಾಡಿದ್ದೀರ. ಅದು ಯಾರು ಮಾಡಲ್ಲ ಸರ್, ಯಾಕಂದ್ರೆ ಅದಕ್ಕೆ ನೀವು ಓದಿರ್ಬೇಕು. ಸಾಹಿತ್ಯ ಕೃತಿಗಳನ್ನು ಮಾಡೋದಕ್ಕೆ ಸಿನಿಮಾಗೆ ತರಬೇಕು ಅಂತಂದಾಗ ನಿಮಗೆ ರೀಡಿಂಗ್ ಬರೀ ಆ ಕಾದಂಬರಿ ಅಲ್ಲ, ಸುತ್ತಮುತ್ತ ಎಲ್ಲವನ್ನೂ ಓದಬೇಕು. ಆಗ್ಲೇನೆ ಆ ಕಾದಂಬರಿಯ ವೈಶಿಷ್ಟ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಅದನ್ನೆಲ್ಲ ಮಾತ್ರ ಮಾಡಕ್ಕೆ. ಅಷ್ಟೆಲ್ಲ ಟೈಮ್ ಇಲ್ಲ ರೀ ನಮಗೆ. ಈಗ ಸುಮ್ಮನೆ ಈಗ ಗೂಗಲ್ಗೆ ಹಿಂಗಂದ್ರೆ ಎಲ್ಲ ಕೊಟ್ಬಿಡುತ್ತೆ, ಬರ್ಬಿಡ್ತೀವಿ. ಈಗ ಹೇಳಿದ್ರೆ ಅದೇ ಚಿತ್ರಕಥೆ ಕೊಟ್ಬಿಡುತ್ತೆ. ಅಲ್ಲ, ಮಾಡಾಕಿದ್ರಿ, ಪಾತ್ರಗಳು ಬೇಡಲ್ಲ ಸರ್. ಹೇಗಿದ್ರಿ ಪಾತ್ರಗಳನ್ನು ಕ್ರಿಯೇಟ್ ಮಾಡ್ಬೋದಲ್ಲ, ಎಲ್ಲವೂ ಮಾಡ್ಬಿಡ್ಬೋದು. ಏನಲ್ಲಿ ನಾವು ಯಂತ್ರ ಮಾನವರಾಗ್ತಿದ್ದೇವೆ ಅನ್ನೋದು ನಿಜವಾಗ್ಲೂ ಸರ್ ಭಯ ಆಗತ್ತೆ ನನಗೆ. ನಾವು ಪ್ರಾಬಬಲಿ ವೆರಿ ಫಾರ್ಚುನೇಟ್. ಎಲ್ಲಾದರೂ ಮಕ್ಕಳಿಗೆ ಭಾಷಣ ಮಾಡ್ಲಿಕ್ಕೆ ಹೋದಾಗ ನಾನು ಹೇಳೋದೇನೆ, ನೀವು ಮಂತ್ರ ಮಾನವರಾಗಿ ಯಂತ್ರ ಮಾನವರಾಗಬೇಡಿ. ಹೌದು, ಇಲ್ಲ ಅದು ಸತ್ತೋಗುತ್ತೆ ಅನ್ನೋ ಭಯ ಆಗತ್ತೆ. ಎಲ್ಲಿ ಈ ಟೆಕ್ನಾಲಜಿ ಗ್ರೋತಲ್ಲಿ ಇಲ್ಲಿ ನಮ್ಮ ಮಾನವೀಯತೆ ಸ್ಪರ್ಶ ಇರಲ್ವಲ್ಲ, ಸ್ಪರ್ಶನೇ ಇರಲ್ಲ, ಫೀಲ್ ಇರಲ್ಲ, ಏನಿರಲ್ವಲ್ಲ. ಸ್ಪರ್ಶ ಮತ್ತು ಫೀಲ್ ಎರಡು ಇರಲ್ಲ. ಮನುಷ್ಯನೇ ಅಲ್ಲ ಅವನು. ಒಂದು ಅದು ಗ್ರೋತ್ ಅಂತ ಹೇಳ್ಕೊಬೋದು, ಬಟ್ ಎಲ್ಲೋ ಒಂದು ಕಡೆ ಭಯನೂ ಶುರು ಆಗ್ಬಿಡುತ್ತೆ, ಎಲ್ಲೋಗುತ್ತಾ ಇದು ಅಂತ. ಅದು ನಿಜ.